ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಪ್ರಕಟಣೆ ಪುಸ್ತಕದಲ್ಲಿರೋ ಒಂದು ತುಂಬಾನೇ ಗಹನವಾದ ರಹಸ್ಯದ ಬಗ್ಗೆ ಮಾತಾಡೋಣ. ಇದು ಸುಮ್ಮನೆ ಒಂದು ಭವಿಷ್ಯವಾಣಿ ಅಷ್ಟೇ ಅಲ್ಲ, ಇದೊಂದು ಇಡೀ ಬ್ರಹ್ಮಾಂಡವನ್ನೇ ಒಳಗೊಂಡಿರೋ ಒಂದು ರೀತಿಯ ಲೀಗಲ್ ಡ್ರಾಮಾ, ಅಂದ್ರೆ ಒಂದು ಕಾನೂನು ನಾಟಕ. ಇದರೊಳಗೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಇಡೀ ಕಥೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಊಹಿಸ್ಕೊಳ್ಳಿ, ಇಡೀ ಪ್ರಪಂಚದ ಟೈಟಲ್ ಡೀಡ್ ಅಂದ್ರೆ ಹಕ್ಕುಪತ್ರ ಅದನ್ನ ಸೀಲ್ ಮಾಡಿ ಮುಚ್ಚಿಬಿಟ್ಟಿದ್ದಾರೆ. ಹಾಗಾದ್ರೆ ಅದನ್ನ ಓಪನ್ ಮಾಡೋಕೆ ಯಾರು ಅರ್ಹರು, ಯಾರು ಅದನ್ನ ತೆರೆಯೋಕೆ ಯೋಗ್ಯರು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇಡೀ ನಾಟಕದ ಅಡಿಪಾಯ. ಸರಿ, ಈ ಒಂದು ಬ್ರಹ್ಮಾಂಡದ ನಾಟಕವನ್ನ ನಾವು 5 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಯಾರೂ ತೆರೆಯಲಾಗದ ಆ ಸುರುಳಿ ಬಗ್ಗೆ ನೋಡೋಣ. ಆಮೇಲೆ ಭೂಮಿಯ ಹಕ್ಕುಪತ್ರ ಹೇಗೆ ಕಳೆದುಹೋಯ್ತು ಅಂತ ತಿಳಿಯೋಣ. ಅದನ್ನ ವಾಪಸ್ ಪಡೆಯೋಕೆ ಕೊಡಬೇಕಾದ ಬೆಲೆ ಏನು? ಆಮೇಲೆ ಆ ಬಂಧು ವಿಮೋಚಕ ಯಾರು? ಮತ್ತು ಕೊನೆಗೆ ಆ ಸೀಲ್ ಓಪನ್ ಆದಾಗ ಸೃಷ್ಟಿಯ ಭವಿಷ್ಯ ಏನಾಗುತ್ತೆ ಅಂತ ನೋಡೋಣ. ಹಾಗಾದ್ರೆ ಬನ್ನಿ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಯಾರೂ ತೆರೆಯಲಾಗದ ಸುರುಳಿ. ಇದು ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಬರುವ ಒಂದು ಬ್ರಹ್ಮಾಂಡದ ದೊಡ್ಡ ಸಂದಿಗ್ಧತೆ. ಪ್ರಕಟಣೆ ಪುಸ್ತಕದಲ್ಲಿ ಒಂದು ದೃಶ್ಯ ಬರುತ್ತೆ. ಅಲ್ಲೊಂದು ಸುರುಳಿ ಇದೆ, ಅದಕ್ಕೆ 7 ಮುದ್ರೆಗಳನ್ನ ಹಾಕಿ ಭದ್ರಪಡಿಸಲಾಗಿದೆ. ಆಗ ಒಬ್ಬ ಶಕ್ತಿಯುತ ದೇವದೂತ ಇಡೀ ಬ್ರಹ್ಮಾಂಡಕ್ಕೆ ಕೇಳೋ ಹಾಗೆ, ಯಾರು ಆ ಪುಸ್ತಕವನ್ನು ತೆರೆದು ಅದರ ಮುದ್ರೆಗಳನ್ನು ಒಡೆಯಲು ಯೋಗ್ಯರು ಅಂತ ಜೋರಾಗಿ ಕೇಳ್ತಾನೆ. ಆದ್ರೆ ಸ್ವರ್ಗದಲ್ಲಿ, ಭೂಮಿಯಲ್ಲಿ ಎಲ್ಲೂ ಯಾರೂ ಆ ಸವಾಲನ್ನ ಸ್ವೀಕರಿಸೋಕೆ ಮುಂದೆ ಬರಲ್ಲ. ಸಂಪೂರ್ಣ ನಿಶ್ಶಬ್ದ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಸರಿ, ದೇವರು ಸರ್ವಶಕ್ತನಲ್ವಾ? ಹಾಗಿದ್ರೆ ಆತನೇ ಯಾಕೆ ಅದನ್ನ ಬಲವಂತವಾಗಿ ಓಪನ್ ಮಾಡಬಾರ್ದು? ಯಾಕೆಂದ್ರೆ ಈ ಮೂಲಗಳ ಪ್ರಕಾರ ಆ ಸುರುಳಿ ಕೇವಲ ಒಂದು ಕಾಗದದ ತುಂಡಲ್ಲ, ಅದೊಂದು ಲೀಗಲ್ ಡಾಕ್ಯುಮೆಂಟ್, ಒಂದು ಕಾನೂನುಬದ್ಧ ದಾಖಲೆ. ಅದನ್ನ ಫೋರ್ಸ್ ಮಾಡಿ ಓಪನ್ ಮಾಡಿದ್ರೆ ಅದು ದೇವರ ನ್ಯಾಯವನ್ನೇ ಪ್ರಶ್ನೆ ಮಾಡಿದ ಹಾಗೆ ಆಗುತ್ತೆ. ಹಾಗಾದ್ರೆ ಈ ಸುರುಳಿ ಅಷ್ಟೊಂದು ಮುಖ್ಯ ಯಾಕೆ? ಅದ್ರಲ್ಲಿ ಅಂಥಾದ್ದೇನಿದೆ? ಇದು ನಮ್ಮ 2ನೇ ಭಾಗ, ಭೂಮಿಯ ಕಳೆದುಹೋದ ಹಕ್ಕುಪತ್ರ. ಮಾನವಕುಲ ತನ್ನ ಆಸ್ತಿಯನ್ನ ಹೇಗೆ ಕಳೆದುಕೊಳ್ತು ಅಂತ ನೋಡೋಣ. ಈ ಮೂಲಗಳ ಪ್ರಕಾರ ಆ ಮುದ್ರೆ ಹಾಕಿದ ಸುರುಳಿ ಬೇರೇನೂ ಅಲ್ಲ, ಅದು ಇಡೀ ಭೂಮಿಯ ಹಕ್ಕುಪತ್ರ, ಅಂದ್ರೆ ಟೈಟಲ್ ಡೀಡ್. ಇದನ್ನ ದೇವ್ರು ಮೊಟ್ಟಮೊದಲ ಮನುಷ್ಯ ಆದಾಮನ ಕೈಗೆ ಕೊಟ್ಟಿದ್ದ. ಆದ್ರೆ ಆದಮ್ ಮಾಡಿದ ಒಂದೇ ಒಂದು ಅವಿಧೇಯತೆಯಿಂದ ಎಲ್ಲವೂ ಬದಲಾಗಿ ಹೋಯ್ತು. ಆತ ಆ ಹಕ್ಕುಪತ್ರವನ್ನ ಕಳೆದುಕೊಂಡ. ಅದರ ಪರಿಣಾಮ, ಪ್ರೀತಿ ಸಾಮರಸ್ಯದಿಂದ ಇದ್ದ ಈ ಸೃಷ್ಟಿ ಶಾಪಗ್ರಸ್ತವಾಯಿತು. ಮೊದಲು ದೇವರಿಗಾಗಿ ಆಳುತ್ತಿದ್ದ ಆದಮ್ನ ಜಾಗದಲ್ಲಿ ಸೈತಾನ ಜಗತ್ತಿನ ಅಧಿಪತಿಯಾದ. ಜೀವನ ಮತ್ತು ಸುವ್ಯವಸ್ಥೆಯಿದ್ದಲ್ಲಿ ದುಃಖ, ಕ್ಷಯ ಮತ್ತು ಮರಣ ಕಾಲಿಟ್ಟವು. ನೋಡಿ, ಒಂದು ಕಾನೂನುಬದ್ಧ ಸಮಸ್ಯೆಗೆ ಪರಿಹಾರ ಕೂಡ ಕಾನೂನುಬದ್ಧವಾಗಿಯೇ ಇರ್ಬೇಕು. ಹಾಗಾದ್ರೆ ಕಳೆದುಹೋದ ಆ ಹಕ್ಕುಪತ್ರವನ್ನ ವಾಪಸ್ ಪಡೆಯೋಕೆ ಕೊಡ್ಬೇಕಾದ ಬೆಲೆ ಏನು? ಅದೊಂದು ಪಾವತಿಸಲಾಗದ ಸಾಲ. ಆ ಹಕ್ಕುಪತ್ರವನ್ನ ಮರಳಿ ಪಡೆಯೋಕೆ ತೆರಬೇಕಾದ ಬೆಲೆ ಜೀವಕ್ಕೆ ಪ್ರತಿಯಾಗಿ ಜೀವ. ಇದೋ ಪಾಪಕ್ಕೆ ತೆರಬೇಕಾದ ಬೆಲೆ. ಪಾಪದ ಪರಿಣಾಮ ಬರೀ ದೈಹಿಕ ಸಾವು ಮಾತ್ರ ಅಲ್ಲ, ಅದು ದೇವರಿಂದ ದೂರ ಆಗೋದು. ಪಾಪ ಮಾಡಿ ಬಿದ್ದುಹೋದ ಆದಾಮಿನಿಂದ ಇಷ್ಟು ದೊಡ್ಡ ಬೆಲೆಯನ್ನ ಕೊಡೋಕೆ ಸಾಧ್ಯವೇ ಇರ್ಲಿಲ್ಲ. ಇದರಿಂದ ಒಂದು ದೊಡ್ಡ ಕಾನೂನು ತೊಡಕು ಸೃಷ್ಟಿಯಾಯಿತು. ನೋಡಿ, ಆದಾಮ ಪಾಪಿ, ಹಾಗಾಗಿ ಆತ ಬೆಲೆ ಕೊಡೋಕಾಗಲ್ಲ. ಸೈತಾನನೂ ಪಾಪಿ, ಆತ ಅಕ್ರಮ ಆಡಳಿತಗಾರ. ದೇವರು ತನ್ನ ನ್ಯಾಯವನ್ನ ಉಲ್ಲಂಘಿಸದೆ ಇವರಿಬ್ಬರನ್ನೂ ಸುಮ್ನೆ ನಾಶ ಮಾಡೋಕಾಗಲ್ಲ. ಹಾಗಾಗಿ ಸೃಷ್ಟಿಯನ್ನ ಸರಿಪಡಿಸ್ಬೇಕು ಅಂದ್ರೆ ಆ ಸಾಲವನ್ನ ಕಾನೂನುಬದ್ಧವಾಗಿ ಯಾರಾದ್ರೂ ತೀರ್ಸ್ಲೇಬೇಕು. ಪರಿಸ್ಥಿತಿ ಪೂರ್ತಿ ಲಾಕ್ ಆಗಿಬಿಟ್ಟಿತ್ತು. ಸೊ ಸ್ವರ್ಗದಲ್ಲೂ ಇಲ್ಲ, ಭೂಮಿಯಲ್ಲೂ ಇಲ್ಲ, ಯಾರಿಂದಲೂ ಆ ಬೆಲೆಯನ್ನ ಕೊಡೋಕಾಗ್ತಿಲ್ಲ. ಈವಾಗ ಒಬ್ಬ ವಿಶೇಷವಾದ ಹೀರೋ ಬೇಕು. ಆತನೇ ಬಂಧು ವಿಮೋಚಕ. ಈ ಬಂಧು ವಿಮೋಚಕ ಅನ್ನೋದು ಹಳೆ ಒಡಂಬಡಿಕೆಯಲ್ಲಿರೋ ಒಂದು ಕಾನೂನು ಪದ. ಅಂದ್ರೆ ಒಬ್ಬ ಸಂಬಂಧಿಕ ತನ್ನ ಕುಟುಂಬದವರು ಸಾಲ ಮಾಡಿ ಕಳ್ಕೊಂಡ ಆಸ್ತಿಯನ್ನ ಅವರ ಸಾಲ ತೀರ್ಸಿ ಕಾನೂನುಬದ್ಧವಾಗಿ ವಾಪಸ್ ಕೊಂಡ್ಕೊಳ್ಳುವ ಹಕ್ಕು ಮತ್ತು ಜವಾಬ್ದಾರಿ ಎರಡನ್ನೂ ಹೊಂದಿರ್ತಾನೆ. ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ಈ ಬಂಧು ವಿಮೋಚಕ ಆಗ್ಬೇಕು ಅಂದ್ರೆ ಸುಮ್ನೆ ಆಗಲ್ಲ. ಅದಕ್ಕೆ ಕೆಲವು ಅರ್ಹತೆಗಳು ಬೇಕೇ ಬೇಕು. ಮೊದಲನೇದಾಗಿ, ಆತ ಆದಾಮನ ಸಂಬಂಧಿಯಾಗಿರ್ಬೇಕು, ಅಂದ್ರೆ ಮನುಷ್ಯನಾಗಿರ್ಬೇಕು. ಎರಡನೇದು, ಬೆಲೆ ಕೊಡೋಕೆ ಆತನ ಹತ್ರ ಸಾಮರ್ಥ್ಯ ಇರಬೇಕು, ಅಂದ್ರೆ ಆತ ಪಾಪರಹಿತನಾಗಿರ್ಬೇಕು. ಮೂರನೇದು, ಇದ್ನ ಸ್ವೈಚ್ಛೆಯಿಂದ ಮಾಡಬೇಕು. ಮತ್ತು ಕೊನೆಯದಾಗಿ, ಮರಣದ ಮೇಲೆ ಜಯ ಸಾಧಿಸಬೇಕು. ಈ ವ್ಯಾಖ್ಯಾನದ ಪ್ರಕಾರ ಯೇಸುವೆ ಆ ಕೊನೆಯ ಆದಾಮ್. ಇವರಿಬ್ಬರ ವ್ಯತ್ಯಾಸ ನೋಡಿ. ಮೊದಲ ಆದಾಮ್ ಸೃಷ್ಟಿಸಲ್ಪಟ್ಟ ಜೀವಿ, ಆದರೆ ಯೇಸು ಮಾನವನಾದ ದೇವರು. ಆದಾಮ್ ಅವಿಧೇಯತೆಯಿಂದ ಆಳ್ವಿಕೆಯನ್ನ ಕಳೆದುಕೊಂಡ.
ಯೇಸು ವಿಧೇಯತೆಯಿಂದ ಅದನ್ನ ವಾಪಸ್ ಪಡೆದರು. ಆದಾಮ್ ಪಾಪ ಮತ್ತು ಮರಣವನ್ನ ತಂದ್ರೆ ಯೇಸು ಪಾಪದ ಬೆಲೆ ತೆತ್ತು ಮರಣವನ್ನೇ ಜಯಿಸಿದ್ರು. ಹೀಗೆ ಬಂಧು ವಿಮೋಚಕನ ಪಾತ್ರವನ್ನ ಪರಿಪೂರ್ಣವಾಗಿ ನಿಭಾಯಿಸಿದ್ರು. ಮತ್ತು ಹೀಗೆ ಪ್ರಕಟಣೆ ಪುಸ್ತಕದಲ್ಲಿ ಘೋಷಣೆ ಆಗುತ್ತೆ, ಯೂದದ ಕುಲದ ಸಿಂಹವು ಜಯ ಹೊಂದಿದ್ದಾನೆ. ಕೊನೆಗೂ ಎಲ್ಲಾ ಅರ್ಹತೆಗಳನ್ನ ಪೂರೈಸಿದ ಆ ಸುರುಳಿಯನ್ನ ತೆರೆಯಲು ಯೋಗ್ಯನಾದ ಒಬ್ಬ ವಿಮೋಚಕ ಸಿಕ್ಕಿದ್ದಾನೆ. ಸರಿ, ಈಗ ವಿಮೋಚಕ ಸಿಕ್ಕಿದ್ದಾನೆ. ಆತ ಆ ಸುರುಳಿಯ ಮುದ್ರೆಗಳನ್ನ ತೆರೆದಾಗ ಮುಂದೆ ಏನಾಗುತ್ತೆ? ಸೃಷ್ಟಿಯ ಭವಿಷ್ಯ ಹೇಗೆ ಬದಲಾಗುತ್ತೆ? ಇದು ನಮ್ಮ ಕೊನೆಯ ಭಾಗ. ಈ ಮೂಲಗಳ ಪ್ರಕಾರ ಆ ಸುರುಳಿಯನ್ನ ತೆರೆಯೋದು ಒಂದು ಪ್ರಾಚೀನ ಪ್ರವಾದನೆಯನ್ನ ಆಕ್ಟಿವೇಟ್ ಮಾಡುತ್ತೆ. ಅದನ್ನ 70 ವಾರಗಳ ಪ್ರವಾದನೆ ಅಂತ ಕರೆಯಲಾಗುತ್ತೆ. ಇದು ಒಂದ್ ರೀತಿ ಇತಿಹಾಸದ ಕೊನೆಯ ಅಧ್ಯಾಯಕ್ಕೆ ದೈವಿಕ ಕೌಂಟ್ಡೌನ್ ಶುರುವಾದಾಗೆ. ಹಾಗಾದ್ರೆ ಆ ಸುರುಳಿಯನ್ನ ತೆರೆದಾಗ ಆಗೋದು ಏನು? ಇದು ಸುಮ್ನೆ ಒಂದು ಸಿಂಬಾಲಿಕ್ ಆಕ್ಟ್ ಅಲ್ಲ. ಇದು ಇಡೀ ಬ್ರಹ್ಮಾಂಡದ ಪುನಃಸ್ಥಾಪನೆಯ ಪ್ರಕ್ರಿಯೆಗೆ ಚಾಲನೆ ಕೊಡುತ್ತೆ. ಮೊದಲು ಮಾನವ ದೇಹ ಪಾಪ ಮತ್ತು ಮರಣದಿಂದ ಮುಕ್ತವಾಗುತ್ತೆ. ಭೂಮಿಯ ಮೇಲಿನ ಶಾಪ ತೆಗೆದುಹಾಕಲಾಗುತ್ತೆ. ಇತಿಹಾಸ ಮುಕ್ತಾಯಗೊಂಡು ಪ್ರವಾದನೆಗಳು ಪೂರ್ಣಗೊಳ್ಳುತ್ತವೆ. ಮತ್ತು ಕೊನೆಯದಾಗಿ ಸೃಷ್ಟಿ ಸಂಪೂರ್ಣವಾಗಿ ವಿಮೋಚನೆಗೊಳ್ಳುತ್ತೆ. ಅಂದರೆ ಯೋಚನೆ ಮಾಡಿ, ಒಂದೇ ಒಂದು ಘಟನೆ, ಆ ಸುರುಳಿಯನ್ನ ತೆರೆಯೋದು, ಅದು 4 ಅದ್ಭುತ ಪರಿಣಾಮಗಳಿಗೆ ಕಾರಣವಾಗುತ್ತೆ. ಇದು ಮಾನವಕುಲ, ಭೂಮಿ, ಇತಿಹಾಸ ಎಲ್ಲವನ್ನೂ ಸಂಪೂರ್ಣವಾಗಿ ಬದಲಾಯಿಸಿ ಒಂದು ಹೊಸ ಆಕಾಶ ಮತ್ತು ಹೊಸ ಭೂಮಿಗೆ ದಾರಿ ಮಾಡಿಕೊಡುತ್ತೆ. ಈ ಒಂದು ವಚನ ಇದೆಯಲ್ಲ, ಇದು ನಡೆದ ಇಡೀ ಲೀಗಲ್ ಟ್ರಾನ್ಸಾಕ್ಷನ್ ಅನ್ನ ಒಂದೇ ಸಾಲ್ನಲ್ಲಿ ಹೇಳುತ್ತೆ. ವಿಮೋಚಕ ತನ್ನ ರಕ್ತದಿಂದ, ಅಂದ್ರೆ ತನ್ನ ಜೀವವನ್ನೇ ಬೆಲೆಯಾಗಿ ಕೊಟ್ಟು ಕಳೆದು ಹೋಗಿದ್ದ ಮಾನವ ಕುಲವನ್ನ ದೇವರಿಗಾಗಿ ವಾಪಸ್ ಕೊಂಡ್ಕೊಂಡಿದ್ದಾನೆ. ಸೊ ನಾವು ನೋಡಿದ ಹಾಗೆ ಈ 7 ಮುದ್ರೆಗಳ ಕಥೆ ಬರೀ ಒಂದು ಭವಿಷ್ಯವಾಣಿ ಅಲ್ಲ. ಇದೊಂದು ಕಳೆದುಹೋದ ಆಸ್ತಿಯಲ್ಲ, ಕಾನೂನುಬದ್ಧವಾಗಿ ವಿಮೋಚನೆ ಮಾಡಿ ಮತ್ತೆ ಪುನಃಸ್ಥಾಪನೆ ಮಾಡುವ ಒಂದು ದೊಡ್ಡ ಬ್ರಹ್ಮಾಂಡದ ನಾಟಕ. ಈ ಎಲ್ಲವನ್ನೂ ನೋಡಿದ್ಮೇಲೆ ಕೊನೆಯಲ್ಲೊಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಈ ಬ್ರಹ್ಮಾಂಡ ಅನ್ನೋದು ಕಳೆದುಹೋದ ಆಸ್ತಿಯ ಕಥೆಯಾಗಿದ್ರೆ, ಆ ಆಸ್ತಿಯನ್ನ ಕೊನೆಗೂ ವಾಪಸ್ ಪಡೆಯೋದು ಅಂದ್ರೆ ಅದರ ನಿಜವಾದ ಅರ್ಥ ಏನು?